ಅಪಾರ್ಟ್ಮೆಂಟ್ ಅಂತ ಇದ್ದೀನಿ. ಅಪಾಯಿಂಟ್ಮೆಂಟ್ ತಗೊಂಡು ಗೈಸ್ ಇಡೀ ಹಾಸ್ಪಿಟಲ್ಲು ಬರೀ ವಯಸ್ಸಾಗಿರೋರು ಇದ್ದಾರೆ. ಅದ್ರ ಮಧ್ಯೆ ನಾನು ಒಬ್ಬಳೇ ಹುಡುಗಿ ಹೇಳ್ತಿದ್ದಾರೆ ಏನು ಹಿಂಗೆ ಬಂದಿದ್ಯಾ ಅಂತ. ಇಲ್ಲಿ ಹಾಸ್ಪಿಟಲ್ಗೆ ಇನ್ನೇಂಗೆ ಬರ್ತಾರೆ ಸೀರೆ Guys, welcome back to my YouTube channel Sinchana Mohan Vlog. ಇದು ಫ್ರೈಡೇ ಆ್ಯಂಡ್ ಕಾಲೇಜ್ಗೆ ಹೋಗಿದ್ದೆ. ವೀಕ್ಲಿ ಒನ್ಸ್ ಅಥವಾ ಒಂದಷ್ಟು ಡೇಟ್ಸ್ ಇದೆ. ಸೊ ಅವಾಗ ಹೋಗಿ ನಾವೇನೇ ನಮ್ಮ ಮೇಜರ್ ಪ್ರಾಜೆಕ್ಟ್ ಇದೆ ಅದನ್ನು ತೋರಿಸ್ಬಿಟ್ಟು ಬರೋದು. ಮೇಜರ್ ಇದೆ, ಪೋರ್ಟ್ಫೋಲಿಯೋ ವರ್ಕ್ ಇದೆ ಮತ್ತು ಎಕ್ಸಿಟ್ ಪ್ರಾಜೆಕ್ಟ್ ಇದೆ. ಸೊ ಇದಿಷ್ಟು ಅವಾಗವಾಗ ಡೇಟ್ಸ್ ಕೊಟ್ಟಿದ್ದಾರಲ್ಲ ಆವಾಗ ವರ್ಕ್ನ ತೋರಿಸ್ಬಿಟ್ಟು ಬರಬೇಕು. ನಾನು ಏನು ಮಾಡಿದ್ದೀನಿ, ಡೇಟ್ ಆಗೋಗಿ 5 days ಆಗಿದೆ, ನಾನು ನೋಡೇ ಇಲ್ಲ. ನೆನ್ನೆ ಹೋಗ್ಬಿಟ್ಟು ಎಲ್ಲರೂ ತೋರಿಸ್ಬಿಟ್ಟು ಮಾತಾಡ್ಕೊಂಡು ಬಂದೆ. ಪುನಃ ನಾಳೆ ಹೋಗಬೇಕು. ಸೊ ಅದಕ್ಕೆ ಇವತ್ತು ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನ ಆಗಿಬಿಟ್ಟಿದೆ ಎಣ್ಣೆನೇ ಹಚ್ಕೊಂಡಿಲ್ಲ ತಲೆಗೆ. ಅದಕ್ಕೆ ಆ್ಯಂಡ್ ಆಲ್ಸೋ ಇವತ್ತು ಈ ವ್ಲಾಗಲ್ಲಿ ತುಂಬಾ ಮಾತಾಡೋದಿದೆ, ತುಂಬಾ ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಸೊ ಅದಕ್ಕೆ ಬೆಳಗ್ಗೆನೇ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಇವಾಗ ಏನು ಕೆಲಸ ಅಂದರೆ ತಲೆಗೆ ಎಣ್ಣೆ ಹಾಕ್ಕೊಬೇಕು. ನಾನು ಎಣ್ಣೆ ಹಾಕ್ಕೊಂಡು ಆದಮೇಲೆ ನಿಮಗೆ ಸಿಗ್ತೀನಿ. ಈ ವ್ಲಾಗ್ನಾದ್ರು ನೀವು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ರೆ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಬನ್ನಿ ಎಣ್ಣೆ ಹಚ್ಕೊಳ್ಳೋಣ. ಗೈಸ್ ಎಣ್ಣೆ ಹಚ್ಕೊಂಡೆ. ಇವಾಗ ನಮ್ಮ ಶಾರದಕ್ಕಲ್ಲಿ ನಾನು ತಲೆಯನ್ನು ಬಾಚಿಸಿಕೊಳ್ತಾ ಇದ್ದೀನಿ. ಇವತ್ತು ಆಯಿಲ್ ಪುಲ್ಲಿಂಗ್ ಮಾಡಿದೆ. ಯು ಕ್ಯಾನ್ ಸಿ. ಸೊ ತಲೆ ಬಾಚಿಸ್ಕೊತಾ ಇದ್ದೀನಿ. ಇವತ್ತು ತುಂಬ ಕೆಲಸ ಇದೆ, ಹೊರಡಬೇಕು, ಟೈಮ್ ಆಗೋಗಿದೆ. ತಿಂಡಿ ತಿನ್ಕೊಂಡು ಹೊರಡಬೇಕು. ತಿಂಡಿ ಇಸ್ ಕೆಲಾಕ್ಸ್ ಫ್ರೂಟ್ ಬೌಲ್. ಆ್ಯಂಡ್ ಜಿಮ್ ಫೆಬ್ 7ಇಂದ ಫೆಬ್ 7 ಅಲ್ಲ, ಫೆಬ್ 9ಇಂದ ಜಿಮ್ ಹೋಗೋದು. ತಲೆ ಬಾಚಿಸ್ಕೊಂಡ್ಬಿಡ್ತೀನಿ ಈಗ. ಹಾಯ್ ಹೇಳಿ. ಅಕ್ಕ ನಿಮ್ಮ ಅಪ್ಪಗ ತಗೊಂಡೋಗಿರೋದು ಕಾರು. ಹೌದಾ? ನಿನ್ನ ಗಾಡಿನೂ ಇಲ್ಲ ಐತೆ. ಆಗ್ಬಿಟ್ಟಿದೆ, ಚೂರು ಚೂರು ಹಾಕೊಂಡಿದ್ದೀನಿ, ತರಬೇಕು ಹೋಗಿ. ಸೊ ಅದ್ರ ಜೊತೆ ಅದಕ್ಕೆ 2 ಇಡ್ಲಿ ತಿನ್ಬಿಡ್ತೀನಿ ಈಗ. ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ನಾವು ಫ್ರೈಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ನೋಡಿರ್ತಾರೆ ಎವ್ರಿ ಬ್ಲಾಗಲ್ಲೂ ನಾನು ಹಾಕಿದ್ದೀನಿ. ಸೊ ಹೋಗ್ತಾ ಇದ್ದೀವಿ ಈಗ. ಟೈಮ್ ಬಂದ್ಬಿಟ್ಟು 10:25 ಏನೋ ಆಗಿದೆ. ಅದಾದಮೇಲೆ ಇನ್ನೊಂದು ಕೆಲಸ ಇದೆ. ಬಟ್ ಕಂಪ್ಲೀಟ್ ಫುಲ್ ಡೇ ಇವತ್ತು ಕೆಲಸ ತನ ಬರೋದು. ಎಷ್ಟು ಜನ ಇದ್ದಾರೆ ನೋಡಿ, ಚಿಕ್ಕ ಗಲ್ಲಿ, ಬಟ್ ಜನ ತುಂಬ ಜನ ಇದ್ದಾರೆ. ಸೊ ತೋರಿಸ್ತೀನಿ ಒಳಗೆಲ್ಲ ಹೆಂಗಿದೆ ಅಂತ. ಅಂಕಲ್ 2 months ಬ್ಯಾಕು ನಾನು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡಿದ್ದು. 3 ದಿನ ಅಥವಾ 1 ದಿನ ಆದಮೇಲೆ ಬನ್ನಿ ಅಂತ ಅಂದಿದ್ರು. 2 ತಿಂಗಳಾದಮೇಲೆ ಹೋಗ್ತಿದ್ದೀನಿ. ಯಾಕೆಂದರೆ ನಮ್ಮಮ್ಮ ಟ್ರಿಪ್ ಹೊಟ್ಟೋದ್ರು. ಮತ್ತು ನನ್ನನ್ನು ಯಾರೂ ಕರ್ಕೊಂಡು ಹೋಗೋರಿಲ್ಲ ಗೈಸ್. ಮತ್ತು ನಾನು ಹೋದರೆ ಅಲ್ಲೆಲ್ಲ ಸ್ಪೆಕ್ಸ್ಗೆಲ್ಲ ಪೇ ಮಾಡಬೇಕು. ಸೊ ಅದಕ್ಕೆ ಹೋಗಬಾರ್ದು ಅಂತಿದ್ದೆ. ಇವಾಗ 2 months ಆದಮೇಲೆ ಹೋಗ್ತಿದ್ದೀನಿ. ಮತ್ತಿವತ್ತು ಕಣ್ಣಕ್ಕೆ ಡ್ರಾಪ್ ಎಲ್ಲ ಹಾಕ್ತಾರೆ. 3 times ಹಾಕ್ತಾರೆ. ನಂಗೆ ನಿಜ ಆ ಥರ ಡ್ರಾಪ್ ಹಾಕೋದೆಲ್ಲ ಇಷ್ಟನೇ ಆಗಲ್ಲ. ಬಟ್ ಸ್ಟಿಲ್ ಏನು ಮಾಡ್ತಾರೋ ಗೊತ್ತಿಲ್ಲ. ತುಂಬ ದಿನ ಗ್ಯಾಪ್ ಆದಮೇಲೆ ಹೋಗಿದ್ದೀನಿ. ಪವರ್ ಕೂಡ ಮತ್ತೆ ಟೆಸ್ಟ್ ಮಾಡಬೇಕು. ಇವಾಗ ಪುನಃ ಅದಕ್ಕೆಲ್ಲ ಪೇ ಮಾಡಿಸ್ತಾರೇನೋ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನೂ ಮೆಡಿಕಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು. ಇದೇ ನಮ್ಮ ಮೆಡಿಕಲ್ಲು. ತುಂಬ ಜನ ಬಂದು ಮಾತಾಡಿಸ್ತೀರಂತೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಹಾಸ್ಪಿಟ್ಲಲ್ಲಿ ನನ್ನ ಕಣ್ಣು ತೋರಿಸ್ತಾ ಇರೋದು. ಅಪಾರ್ಟ್ಮೆಂಟ್ ಅಂತ ಇದ್ದೀನಿ. ಅಪಾಯಿಂಟ್ಮೆಂಟ್ ತಗೊಂಡು ಮೇಲೆ ಹೋಗ್ತೀನಿ ಫಸ್ಟ್ ಫ್ಲೋರ್ಗೆ. ನಮ್ಮಮ್ಮ ಹೇಳ್ತಿದ್ದಾರೆ ಏನು ಹಿಂಗೆ ಬಂದಿದ್ಯಾ ಅಂತ. ಇಲ್ಲಿ ಹಾಸ್ಪಿಟಲ್ಗೆ ಇನ್ನೇಂಗೆ ಬರ್ತಾರೆ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಟ್ಟು ಬರೋಕ್ಕಾಗತ್ತಾ? ಅದಕ್ಕೆ ನಾನು ಇರೋದೇ ಹೀಗೆ ಅಂತ. ಸೊ ಲಿಫ್ಟ್ ಓಪನ್ ಆಯಿತು. ವಿ ಆರ್ ಗೋಯಿಂಗ್ ಇನ್ ಫಸ್ಟ್ ಫ್ಲೋರ್. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ. 2 months ಆದಮೇಲೆ ಬಂದಿದ್ದೀನಿ. ಕಣ್ಣೇ ಕಾಣಿಸಲ್ಲ ಗೈಸ್, ನನಗೆ ಕಣ್ಣೇ ಕಾಣಿಸಲ್ಲ ಗೈಸ್. ಇಡೀ ಹಾಸ್ಪಿಟಲ್ಲು ಬರೀ ವಯಸ್ಸಾಗಿರೋರು ಇದ್ದಾರೆ. ಅದ್ರ ಮಧ್ಯೆ ನಾನು ಒಬ್ಬಳೇ ಹುಡುಗಿ, ಅಂದರೆ ಹುಡುಗಿರಿದ್ದಾರೆ. ಅಜ್ಜಿ ತಾತನ ಕರ್ಕೊಂಡು ಬಂದಿರೋರು ಇದ್ದಾರೆ. ಬಟ್ ಎಷ್ಟು ನಾನು ಒಬ್ಬಳೇ ಹುಡುಗಿ ಬಂದಿರೋದು. ಹುಡುಕ್ತಾ ಇದ್ದೀವಿ. ಒಂದೊಂದು 7,000 5,000 ಇದೆ. ಯಾಕೆ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನಾಳೆ ಸ್ಪೆಕ್ಸ್ ಬರುತ್ತಂತೆ. ಯಾವ್ದು ತಗೊಂಡೆ ಎಲ್ಲ ನಾಳೆ ಹೇಳ್ತೀನಿ. ಎಲ್ಲ ನಮ್ಮಮ್ಮ ಸೆಲೆಕ್ಟ್ ಮಾಡೋದೆಲ್ಲ ಹೆಂಗಿತ್ತು ಅಂದರೆ ಆಪ್ರೇಷನ್ ಮಾಡಿದ್ಮೇಲೆ ಅಜ್ಜಿ ತಾತಂದ್ರು ಹಾಕೊತಾರಲ್ಲ ಆ ಥರ ಇತ್ತು. ಸೊ ಮೆಡಿಕಲಲ್ಲಿ ಇದ್ದೀವಿ. ಅಪ್ಪ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ನಾವಿಲ್ಲೇ ಕಾಯ್ತಾ ಇದ್ದೀವಿ. ಊಟ ಆಗಿಲ್ಲ. 2:05 ಆಗಿದೆ. ಆ್ಯಂಡ್ ಭಾರ್ಗವಿ ಆಂಟಿ ಫೋನ್ ಮಾಡಿದ್ರು. ಪಾಪ ಫಲೂಡಾ ಬೇಕಾ ಅಂದರು. ಎಸ್ ಅಂದೆ. ಹೌ ಕ್ಯಾನ್ ಐ ಸೇ ನೋ ಟು ಐಸ್ ಕ್ರೀಮ್ ಗೈಸ್? ಇನ್ನು ಬೇಡ ಅನ್ನೋಕ್ಕಾಗುತ್ತೆ, ಅದು ಫಲೂಡಾಗೆ. ಅಪ್ಪ ಡಯಟ್ ನೀನು. ಎಸ್ ನಾನು ನೆಕ್ಸ್ಟ್ ಮಂತ್ ಜಿಮ್ಗೆ ಹೋಗ್ತಾ ಇದ್ದೀನಿ. ಮತ್ತು ನಾನು ಶುಗರ್ ಬಿಡಬೇಕಾಗುತ್ತೆ.
ಅದಕ್ಕೆ ಇವೇನೇನು ಕ್ರೇವಿಂಗ್ಸ್ ಎಲ್ಲ ಇದೆ ಇವಾಗಲೇ ತಿನ್ಕೊಂಡ್ಬಿಡ್ತಾ ಇದೀನಿ. ಇವಾಗ ಸ್ವಲ್ಪ ಹೊತ್ತಿಲ್ಲಿದ್ದು ಪ್ರಮೋಷನ್ ವಿಡಿಯೋ ಏನು ಎಡಿಟ್ ಮಾಡಿಲ್ಲ, ಅದು ಮಾಡಬೇಕು ಹೋಗಿ. ಅಷ್ಟೇ ಇವತ್ತಿನ ಕೆಲಸ ಇದು. ಯಾರು ಅಂದರೆ ಗೈಸ್ ಗೊತ್ತಾಗ್ಬಿಟ್ಟಿದೆ ನಾನು ವ್ಲಾಗ್ ಮಾಡ್ತೀನಿ ಅಂತ. ದಿನಕ್ಕೊಂದು 30 ಸತಿ ಓಡಾಡ್ತಾರೆ ಇಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ ನೋಡೋಕ್ಕೆ. ಓಕೆ, ಅಷ್ಟೇ. ನೈಟ್ ಅನಿಸುತ್ತೆ, ನೈಟ್ ಭಾರ್ಗವಿ ಆಂಟಿ ಬರ್ತಿದ್ದಾರೆ. ಇವತ್ತೇನೋ ಗೋಲ್ಗಪ್ಪ ಟೀಮಲ್ಲಿ ಇದು ಭೋಜನ ಇದೆ, ಚೆನ್ನಾಗಿ ತಿನ್ನೋದು, ಬ್ಯಾಟಿಂಗ್ ಮಾಡೋದು. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಅದನ್ನು. ಮಾಡಾಯಿತು. ಇವಾಗ ಐಸ್ ಕ್ರೀಮ್ ತಿನ್ನೋದನ್ನು ತೋರಿಸ್ತಾ ಇದ್ದೀನಿ. ಊಟ ಹೆಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ ಹೊಟ್ಟೆ ಹಸಿ. ಆಮೇಲೆ ನನ್ನ ಫೇವ್ರೇಟ್ ಇವತ್ತು ಹಲಸಂದೆ ಕಾಳ್ದು ಹುಳಿ. ಇವತ್ತು ನಂಗೆ ತುಂಬ ಇಷ್ಟ ಹಲಸಂದೆ ಕಾಳು. ಇಷ್ಟು ಹಾಕೊಂಡು ತಿಂದೆ. ಪ್ಲೀಸ್ ಕಣ್ಣಾಕಿ, ಅಟ್ಲೀಸ್ಟ್ ಕಣ್ಣಾಕಾದ್ರೂ ಸಣ್ಣ ಹಾಕ್ತೀನ ನೋಡೋಣ ಅಂತ ಇಷ್ಟು ತಿಂದೆ ಗಾಯ್ಸ್. ಇಷ್ಟು ಪ್ಲೀಸ್ ಕಣ್ಣಾಕಿ. ಎಲ್ಲದಕ್ಕೂ ಕಣ್ಣಾಕ್ತಿರಲ್ಲ, ಪ್ಲೀಸ್ ಇದಕ್ಕೂ ಕಣ್ಣಾಕಿ. ಒಂಚೂರು ದುಡ್ಡು ಬಂದರೆ ಕಣ್ಣಾಕ್ತೀರಾ, ಒಂದು ಬಟ್ಟೆ ತೊಗೊಂಡ್ರೆ ಕಣ್ಣಾಕ್ತೀರಾ, ಮತ್ತು ಇನ್ನೇನು ಸಿಲ್ಲಿ, ವೆರಿ ಸಿಲ್ಲಿ, ಒಂದು ದೊಡ್ಡ ಹೋಟ್ಲಕ್ಕೂ ಕಣ್ಣಾಕ್ತೀರಾ. ಪ್ಲೀಸ್ ನಾನು ತಿನ್ನೋದಕ್ಕೂ ಸ್ವಲ್ಪ ಕಣ್ಣಾಕಿ, ಅಟ್ಲೀಸ್ಟ್ ಸಣ್ಣ ಹಾಕ್ತೀನಿ, ಅಟ್ಲೀಸ್ಟ್ ಪ್ಲೀಸ್ ಗೈಸ್. ಸೊ ಐಸ್ ಕ್ರೀಮ್ ತಿನ್ನಬೇಕು. ಭಾರ್ಗವಿ ಆಂಟಿ ಅಂದ್ಕೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಸ್ಪೆಷಲ್ ಸರ್ಪ್ರೈಸಿಂಗ್ ಇದೆ ನಿಮಗೆಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಿಕಾಸ್ ನಮ್ಮ ಅಮ್ಮ ಹೇಳಬಾರ್ದು ಯಾರಿಗೂ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ಬಿಟ್ರೆ ಸರ್ಪ್ರೈಸ್ ಹೆಂಗಾಗತ್ತಲ್ವಾ ಅಲ್ವಾ. ಅದಕ್ಕೇ ಈ ಥರ ಮಾತಾಡಬೇಕಲ್ವಾ. ನಾನು ನಾರ್ಮಲ್ ಬ್ಲಾಗಲ್ಲಿ ಬಟ್ ಮುಂಚೆ ಹೆಂಗೆ ಮಾತಾಡ್ತಿದ್ದೆ ಅಂದರೆ, ನಾನು ಅವಾಗ ಊಟ ಮಾಡ್ತಾಯಿದ್ದೀನಿ, ಊಟಕ್ಕೆ ಇದು ಮಾಡಿದರು ಅಂತಂದರೆ ನಾನು ಜ್ಯೋತಿಷ್ದವಳಾಗ್ಬಿಡ್ತೀನಿ ಅಂತ ತುಂಬ ಜನ ಹೇಳಿದ್ರಿ. ಸೊ ಅದಕ್ಕೆ ನಾನು ಇವಾಗ ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಅಂದ್ಕೊಳ್ಳಿ, ಪೆದ್ಯಾರೋ ಅಂದ್ಕೊಳ್ಳಿ, ಯಾಕೆ ಇಷ್ಟೊಂದು ಹುಡುಗಿ ಮಾತಾಡ್ತಾಳೆ ಅಂತಾದರೂ ಅಂದ್ಕೊಳ್ಳಿ, ನಾನು ಹೀಗೆ ಮಾತಾಡೋದು. ಸೊ ಇವಾಗ ಐಸ್ ಕ್ರೀಮ್ ತಿನ್ಬಿಟ್ಟು ಎಡಿಟ್ ಮಾಡೋದಿದೆ, ದೊಡ್ಡ ಪ್ರಾಜೆಕ್ಟ್ ಬೇರೆ ಎಡಿಟ್. ಅದು ಚೂರು ಏರುಪೇರು ಆದರೆ ಕಷ್ಟ ಆಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ನಿಮಗೆ ಸಂಜೆ ಸಿಗ್ತೀನಿ. ಬಾಯ್ ಬಾಯ್. ಫೇಸ್ ಮಾಸ್ಕ್ ಮಾಡಿದ್ದೀನಿ, ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಕ್ಯಾನ್ ಸಿ ದ ರಿಸಲ್ಟ್. ಸೊ ಗೈಸ್ ರಿಸಲ್ಟ್ ನೋಡಿ ನೀವೇ, ರೈಸ್ ಫೇಸ್ ಮಾಸ್ಕ್. ಇವಾಗ ಭಾರ್ಗವಿ ಆಂಟಿ ಬಂದಿದ್ದಾರೆ, ಎಲ್ಲ ಪ್ರಿಪ್ ಮಾಡ್ಕೊತಿದ್ದಾರೆ, ತೋರಿಸ್ತೀನಿ. ಇಲ್ಲಿ ಪಾನಿಪುರಿಗೆ ಪಾನಿ ರೆಡಿಯಾಗಿದೆ, ಇದು ಮಸಾಲೆ ಪುರಿಗೆ ಮಸಾಲೆ ರೆಡಿಯಾಗಿದೆ, ಇಲ್ಲಿ ಗೋಲ್ಗಪ್ಪಗೆ ಆಲೂಗಡ್ಡೆದೆಲ್ಲ ಸರಿ ಹೋಗಿದೆ. ಹಾಯ್ ಆಂಟಿ, ತುಂಬ ದಿನ ಆದಮೇಲೆ ವ್ಲಾಗಲ್ಲಿ ಬರ್ತಾ ಇದ್ದೀರಾ. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲ ಇನ್ನಿದೆ ಇಲ್ಲಿ, ಇದು ಪಾನಿಪುರಿಗೆ, ಅದು ಗೋಲ್ಗಪ್ಪಗೆ. ಆಚೆ ಇದೆ ಪುರಿ, ತೋರಿಸ್ತೀನಿ ಇದು ಎಷ್ಟಿದೆ ಅಂತ. ಇಲ್ಲಿ ಇಷ್ಟು ಪುರಿ ಇದೆ. ತುಂಬ ದಿನ ಆಗ್ಬಿಟ್ಟಿತ್ತು ಗೋಲ್ಗಪ್ಪ ತಿಂದು. ಬಿಕಾಸ್ ಈ ವರ್ಷ ನಾನು ಸ್ಟಾಪ್ ಮಾಡಿದ್ದೀನಿ, ನನ್ನ ಫೇಸಲ್ಲೆಲ್ಲ ಪಿಂಪಲ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ. ಸೋಗಳು ಚೆನ್ನಾದ ನೈಸ್. ಅವತ್ತು ಮಸಾಲೆ ಪುರಿ ಗೊಣ್ಣೆ ಆಯ್ತು, ಇವತ್ತೇನಬಿ ಅವ್ರು ಬಂದಿದ್ದಾರೆ ಇವತ್ತು ಮನೆಗೆ. ಹಾಯ್ ಅನ್ನೆ. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ ಎಲ್ಲ ಬರೋದಿದೆ. ಸೊ ಆ ವ್ಲಾಗ್ ನೀವು ನೋಡಬೇಕು ಅಂದರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಬಾಯ್ ಬಾಯ್.